ಮೂಲ ಶಿಕ್ಷಣ ಸತ್ಯವನ್ನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಅದು ಸತ್ಯ ಏನು ಅಂತ ಕರುತ್ತೆ. ಇದಕ್ಕೊಂದು ಉದಾಹರಣೆ ಕೊಡೋಣ. ಮನುಷ್ಯನ ದುಸ್ಥಿತಿ ಗೊತ್ತಾಗತ್ತಾ? ದುಸ್ಥಿತಿ ಅಂದರೆ ಸಮಸ್ಯೆ ಅಂತ ಹೇಳ್ಬಿಡೋಣ. ಈ ದುಸ್ಥಿತಿ ಅಂದರೆ ಏನು ಹೇಳ್ತಾವ್ರು ಅಂತ ಅರ್ಥ ಆಗಲ್ಲ, ಕೆಲವರು ಕಷ್ಟ ಆಗುತ್ತೆ. ಮನುಷ್ಯನ ದುಸ್ಥಿತಿಗೆ, ಸಮಸ್ಯೆಗೆ ಕಾರಣ ಏನು? ಆರೋಗ್ಯ ಕೆಟ್ಟಿದೆಯಾ, ಅಥವಾ ದುಡ್ಡಿಲ್ವಾ, ಅಥವಾ ಮದುವೆ ಆಗಿಲ್ವಾ, ಅಥವಾ ಮಗು ಆಗಿಲ್ವಾ, ಇವೆಲ್ಲ ದುಸ್ಥಿತಿ. ಅಥವಾ ನೆಮ್ಮದಿ ಇಲ್ವಾ, ಹೌದಲ್ಲಮ್ಮ? ಈ ದುಸ್ಥಿತಿಗೆ ಕಾರಣ ಏನು ಅಂದರೆ ಅದಕ್ಕೆ ಉತ್ತರ ಬೇಕು. ಯಾವುದೇ ಸಮಸ್ಯೆ ಆಗಿರಲಿ, ಇದಕ್ಕೆ ಕಾರಣ ಯಾಕೆ ಮನುಷ್ಯ ಅನುಭವಿಸ್ಬೇಕು? ಅನುಭವಿಸ್ಬಾರ್ದು ಅಲ್ವಾ? ಮತ್ತು ಯಾಕೆ ಅನುಭವಿಸ್ತಾ ಇದ್ದೀವಿ? ಶಿಕ್ಷಣ ಇದೆ, ಓದಿದ್ದಾಯಿತು, ಕೆಲಸ ತಗೊಳ್ಳೋಕ್ಕೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ತೊಗೊಂಡ್ರೂ ಕರೆಕ್ಟ್ ಸಂಬಳ ಸಿಗ್ತಾ ಇಲ್ಲ. ಸೊ ಹಾಗಿದ್ದ ಮೇಲೆ ಈ ದುಸ್ಥಿತಿಗೆ ಕಾರಣ ಏನು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ನಾವು ತುಂಬ ಸರಳವಾಗಿ ತಿಳ್ಕೊಳ್ಬಹುದು. ಆದರೆ ಅದನ್ನು ಆಚರಣೆಗೆ ತರೋದು ತುಂಬ ಕಷ್ಟ. ಅದಕ್ಕೇನು ಹೇಳ್ಬೋದು ಅಂದರೆ, ಮನುಷ್ಯನ ಶ್ರೇಯಸ್ಸು, ಮನುಷ್ಯನ ಅಭಿವೃದ್ಧಿ, ಎರಡು ಬೇಕಲ್ಲ? ಮಗುವಿನ ಶ್ರೇಯಸ್ಸು, ಮಗುವಿನ ಅಭಿವೃದ್ಧಿ, ಕುಟುಂಬದ ಶ್ರೇಯಸ್ಸು, ಕುಟುಂಬದ ಅಭಿವೃದ್ಧಿ, ಇದು ಬೇಕು. ಈ ಶ್ರೇಯಸ್ಸು ಎಲ್ಲಿಂದ, ಯಾರಿಂದ ಸಿಗತ್ತೆ? ಅಭಿವೃದ್ಧಿ ಯಾರಿಂದ ಸಿಗತ್ತೆ? ಈ ಪ್ರಶ್ನೆಯಾಗಿ ಉಳಿದಿದೆ, ಹೌದಲ್ಲ? ಮುಂದೆ ನಾವೇನಾಗ್ತೀವಿ ಅದು ಅಭಿವೃದ್ಧಿ. ಈಗ ನಾವು ಚೆನ್ನಾಗಿದ್ದೀವಿ, ಇದು ಶ್ರೇಯಸ್ಸು. ಸೊ ಇವೆರಡಕ್ಕೂ ನಾವು ಇದು ನಮ್ಮಲ್ಲಿರ್ತಕ್ಕಂಥದ್ದು, ಬೇರೆಯವರಿಂದ ತಿಳ್ಕೊಳ್ತಕ್ಕಂಥದ್ದ? ನಮ್ಮಲ್ಲೇ ಇರುವಂಥದ್ದು. ಈಗ ಇದು ನಮ್ಮಲ್ಲಿದೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಓದಿಸೋದ್ರಿಂದ ಮಕ್ಕಳ ಅಭಿವೃದ್ಧಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇದು ಆಗಿದೆಯಾ ಅಂತ ಅವ್ರನ್ನೇ ಕೇಳಬೇಕು. ಏನು ಓದಿದಾನೆ ನಿಮ್ಮ ಮಗ? ಅಯ್ಯೋ ಏನೋ ಓದಿಸ್ದೆ, ಅವನ ಕತೆ ಅವನಿಗೆ, ನನ್ನ ಕತೆ ನನಗೆ. ಸೊ ಹಾಗಿದ್ಮೇಲೆ ಏನಕ್ಕೆ ಓದಿಸಿದ್ರಿ? ಗೊತ್ತಿಲ್ಲ, ಓದಿಸ್ಬಿಟ್ಟೆ, ಏನು ಮಾಡೋದೀಗ? ಎಲ್ರಿಗೂ ಈ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಎಚ್ಚರಿಕೆಯಿಂದ ನೀವು ಗಮನಿಸ್ಕೊಂಡ್ರೆ ಆ ಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಲೆಕ್ಕಾಚಾರಿಗೆ ಶ್ರೇಯಸ್ಸು ಮತ್ತು ಅಭಿವೃದ್ಧಿಗೆ ಮೂಲ ಕಾರಣ ನಾವು ಸಮಯ. ಅದಕ್ಕೆ ಉತ್ತರ ಯಾವುದು? ಸಮಯ. ಕಾಲಾಯ ತಸ್ಮೈ ನಮಃ.